ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತು ಎದ್ದಿದ್ದು ಬೆಳಗ್ಗೆ 8 ಗಂಟೆಗೆ ಎದ್ದ ತಕ್ಷಣ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಒಂದು ಬೀಚ್ಗೆ ಹೋಗೋಣ ಅಂತ ರೆಡಿ ಆದೆ. ನೀವು ಬನ್ನಿ ಹೋಗೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಗಾಯ್ಸ್, ನಾವು ಇವತ್ತು ಹೋಗ್ತಿರೋ ಪ್ಲೇಸ್ ಬಂದು ಫೋರ್ಟ್ ಬೀಚ್ ಅಂತ ಇದೆ. ಆ್ಯಕ್ಚುಲಿ ಕೊಚ್ಚಿನಲ್ಲೇ ಬಂದುಬಿಟ್ಟು ಫೇಮಸ್ ಬೀಚ್ ಇದೆ ನೋಡಿ ಗಾಯ್ಸ್, ಫೋರ್ಟ್ ಕೊಚ್ಚಿ ಬೀಚ್. ಆ್ಯಕ್ಚುಲಿ ಇದು ಕೊಚ್ಚಿನಲ್ಲೇ ಬಂದುಬಿಟ್ಟು ಫೇಮಸ್ ಬೀಚು. ಆದರೂ ಮಾರ್ನಿಂಗ್ ಈವ್ನಿಂಗ್ ಟೈಮಲ್ಲಿ ಬೀಚ್ ನೋಡಬೇಕಂದ್ರೆ ತುಂಬ ಒಳ್ಳೆ ಮಜಾ ಇರುತ್ತೆ ಗುರು. ಈ ಬೀಚ್ನ ಸ್ಪೆಷಾಲಿಟಿ ಏನಂದರೆ, ನಾವು ಗೋವಾದಲ್ಲೆಲ್ಲ ನೋಡ್ತೀವಲ್ಲ ಅದೇ ಥರ ನ್ಯೂ ಇಯರ್ ಇಲ್ಲೂ ಕೂಡ ನಡೆಯುತ್ತೆ. ಹೇಗಿರುತ್ತೆ ಅಂತ ನೋಡಿ. ಇಲ್ಲಿನ ನ್ಯೂ ಇಯರ್ಗೂ ಗೋವಾ ನ್ಯೂ ಇಯರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ನೀವು ನೋಡಿದ್ದೀರಲ್ಲ, ಇದು ಆಲ್ರೆಡಿ ನೀವು ನಮ್ಮ ಕರ್ನಾಟಕದಲ್ಲಿ ಸಿಗಂದೂರು ಲಾಂಚಲ್ಲಿ ನೋಡಿರ್ತೀರ. ಇದು ಯಾವುದೇ ದಾರಿ ಇಲ್ಲದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ ನೋಡಿ. ಎಲ್ಲ ಕೇರಳದಲ್ಲಿರುವಂಥ ಆಫೀಸರ್ಸು, ಬಿಸ್ನೆಸ್ ಮ್ಯಾನ್ಸು ಎಲ್ಲ ಬೆಳಿಗ್ಗೆನೇ ವರ್ಕ್ ಹೋಗೋಕ್ಕೆಲ್ಲ ರೆಡಿಯಾಗಿ ನಿಂತಿದ್ದಾರೆ. ಅಂಕಲ್ ಕೂಡ ಮೀನು ಹಿಡಿತಾ ಇದ್ರು ಬೆಳಿಗ್ಗೆನೆ ನೋಡಿ. ಗಾಯ್ಸ್, ಯಾವ ಥರ ಬಿಸಿಲಿದೆ. ಆ್ಯಕ್ಚುಲಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬೀಚೆಲ್ಲ ನೋಡಿಕೊಂಡು ಹೋಗ್ಬೇಕಂತ ಹೋಗ್ತಿದ್ವಿ. ಒಂದು ಸ್ಟ್ರೀಟಲ್ಲಿ ಇದು ಶಾಪ್ ನೋಡಿದೆ. ಇಲ್ಲೆಲ್ಲ ಬಂದುಬಿಟ್ಟು ನಾರ್ಮಲಾಗಿ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಸಿಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ಇದನ್ನೆಲ್ಲ ಯಾವ ಥರ ಎಷ್ಟು ಪೇಷನ್ಸ್ ಆಗಿ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ವಲ್ಪ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಕ್ಯಾಬ್ ಬಂತು. ಕ್ಯಾಬಲ್ಲಿ ವಾಪಸ್ ಹೋಗ್ತಾ ಇದ್ವಿ. ವಾಪಸ್ ಹೋಗಬೇಕಾದ್ರೆ ಇಲ್ಲಿ ಸ್ಟ್ರೀಟಲ್ಲಿ ಚರ್ಚ್ಗಳು ಎಲ್ಲ ಇದ್ವು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಅನಿಸಿದ ಮಟ್ಟಿಗೆ ಈ ಬೀಚ್ ಪಕ್ಕದಲ್ಲಿರುವಂಥ ಸ್ಟ್ರೀಟ್ಗಳಲ್ಲೆಲ್ಲ ವಾಕಿಂಗ್ ಮಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸ್ಗಳಿರುತ್ತೆ. ತುಂಬ ಚೆನ್ನಾಗೇ ಇರುತ್ತೆ. ಮತ್ತು ಇಲ್ಲಿನ ಕ್ಯಾಬ್ಗಳು ತುಂಬ ಚೆನ್ನಾಗಿರುತ್ತೆ ಕೂಡ. ತುಂಬ ನೀಟಾಗಿ ಇಟ್ಕೊಂಡಿರ್ತಾರೆ. ಮತ್ತು ಕ್ಯಾಬ್ ಡ್ರೈವರ್ಸು ಅಷ್ಟೇ. ಇವ್ರು ನೋಡಿದರೆ ಒಂದು ಡೈಲಾಗ್ ನೆನಪು ಬರುತ್ತೆ. ಯಾವುದಂದರೆ, ಈ ಕರಾ ಫಿಗರ್ನೆಲ್ಲೋ ನೋಡಿದ್ದೀನಲ್ಲ, ಈ ಸ್ಕೋಡಾಗೂ ಈ ಬೋರ್ಡಾಗೂ ಮ್ಯಾಚೇ ಆಗ್ತಿಲ್ವೇ? ಯಾವುದಕ್ಕೂ ಮೇನ್ ಡೋರ್ ಓಪನ್ ಮಾಡಿ ನೋಡ್ಬಿಡೋಣ. ಓಕೆ ಗೈಸ್, ನಾವೀಗ ಹೋಗ್ತಿರುವಂಥ ಪ್ಲೇಸ್ ಬಂದು ಇದು ಎರ್ನಾಕುಲಮಲ್ಲೇ ಒನ್ ಆಫ್ ದ ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು. ಇದು ಬಂದು 24 ಇಯರ್ಸ್ ಓಲ್ಡ್ ಹೋಟೆಲು. ಈ ಹೋಟೆಲ್ನ ನೇಮ್ ಬಂದು ಜಾನಕಿ ಹೋಟೆಲ್ ಅಂತ. ಇದು ಎರ್ನಾಕುಲಮಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಲಾಸ್ಟ್ ಎಂಡ್ ಆಫ್ ದ ಪಾಯಿಂಟ್ ಅಂದರೆ ಒಂದು ಫ್ಲೇಓವರ್ ಇದೆ. ಆ ಫ್ಲೇಓವರ್ ಹತ್ರನೇ ಬರುವಂಥ ಹೋಟೆಲ್ಲು ಈ ಹೋಟೆಲ್, ಅಂದರೆ ಜಾನಕಿ ಹೋಟೆಲ್. ನಾವು ಹೋಗಿದ್ದು ಮಾರ್ನಿಂಗ್ 10 ಗಂಟೆ ಆಗಿರೋದ್ರಿಂದ ಅಷ್ಟು ಕ್ರೌಡ್ ಇರಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಕಮ್ಮಿನೇ ಕ್ರೌಡ್ ಇತ್ತು. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಬಂದು ಸರ್ವ್ ಮಾಡ್ತಿದ್ದು ಮತ್ತು ನಾರ್ಮಲಾಗಿ ಇಲ್ಲಿನ ಓನರು ಎಲ್ಲರೂ ಬಂದುಬಿಟ್ಟು ಲೇಡೀಸೇ ಇದ್ದಿದ್ದು. ಆ್ಯಕ್ಚುಲಿ ಇವರೆಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅಂತೆ ಎಲ್ಲರೂ ಸೇರಿ ಒಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಫಿಶ್ ಮೀಲ್ಸ್ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ಕೇರಳದಲ್ಲಿ ಎಲ್ಲೋದ್ರೂ ಫೇಮಸ್ ಅಂದರೆ ಫಿಶ್ ಮೀಲ್ಸೇ. ಬೇಜಾರಾಗಬೇಡಿ, ಏನು ಗುರು ಇವನು ಹೋಗಿದ್ದ ಜಾಗದಲ್ಲೆಲ್ಲ ಬರೀ ಫಿಶ್ ಮೀಲ್ಸ್ದೇ ಲಾಗ್ ಮಾಡ್ತಾನೆ ಅಂತ. ಕೇರಳ ಅಂದ್ರೇ ಫಿಶ್ಗೆ ಫೇಮಸ್ ಅಲ್ವಾ ಗುರು. ಅದಕ್ಕೆ ಎಲ್ಲೆಲ್ಲಿ ಫೇಮಸ್ ಫಿಶ್ ಹೋಟೆಲ್ಸು ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ನಿಮಗೆ ತೋರಿಸೋದೇ ನನ್ನ ಕೆಲಸ. ಆ್ಯಕ್ಚುಲಿ ಏನು ಗೊತ್ತಾ, ಒಬ್ರೊಬ್ರಿಗೆ ಈ ಕುಚ್ಚಲಕ್ಕಿ ರೈಸ್ ಇರುತ್ತಲ್ಲ, ಇದು ಒಬ್ರೊಬ್ರಿಗೆ ತಿನ್ನೋ ಕಂಫರ್ಟ್ ಅನಿಸಲ್ಲ. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ, ಓಕೆನಾ? ಅಷ್ಟೊತ್ತಿಗೆ ನಮ್ಮದು ಫಿಶ್ ಮೀಲ್ಸ್ ಬಂತು, ಆರ್ಡ್ರ್ ಮಾಡಿದ್ದು. ಗುರು, ಇದು ಬಂದು ನಾನು ಫಸ್ಟ್ ಆರ್ಡ್ರ್ ಮಾಡಿದ್ದು. ಇದಕ್ಕೆ ಮಲಯಾಳಂನಲ್ಲಿ ಕಕ್ಕ ಅಂತಾರೆ, ಕನ್ನಡದಲ್ಲಿ ಪಚ್ಚಲೆ ಅಂತಾರೆ. ಕಕ್ಕ ಅಂದ ತಕ್ಷಣ ಎಲ್ಲ ನಗಕ್ಕೆ ಹೋಗಬೇಡಿ, ಅವ್ರಲ್ಲಿ ಕರೆಯೋದೇ ಹೀಗೆ. ಅದೆಲ್ಲ ಆರ್ಡ್ರ್ ಮಾಡಿದ್ದಾದಮೇಲೆ ಈ ಪಚ್ಚಲೆನ ಕ್ಲೀನಾಗಿ ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರು. ಆಹಾ, ಸ್ವರ್ಗ ಮಜಾ ಗುರು, ತುಂಬಾ ಚೆನ್ನಾಗಿತ್ತು.
ಈ ಫಿಶ್ನ ನೇಮ್ ಬಂದು ಗುರು ಕೇರಾ ಅಂತ. ಆ್ಯಕ್ಚುಲಿ ಇದು ತುಂಬ ಸ್ವಲ್ಪ ಗಟ್ಟಿಯಾಗಿತ್ತು. ಮ್ಯಾರಿನೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ತಿಂತಾ ಇದ್ದರೆ ಇನ್ನೂ ತಿನ್ಬೇಕು ಅನ್ನಿಸ್ತಿತ್ತು. ಈ ಫಿಶ್ಶು ಐಲಾ ಅಂತ. ಇದು ಆ್ಯಕ್ಚುಲಿ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನೆಲ್ಲ ರೈಸಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಏನು ಮಜಾ ಅಂದರೆ, ಇಲ್ಲಿ ತುಂಬ ವೆರೈಟೀಸ್ ಆಫ್ ಫಿಶ್ ಇತ್ತು ಗುರು. ಪ್ರಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಇತ್ತು. ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ನಾನು ಇದರಲ್ಲಂತೂ ಒಂದು 4 to 5 ಟೈಪ್ಸ್ ಆಫ್ ಎಲ್ಲ ಐಟಮ್ಸ್ನ ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಗುರು. ನೀವೇನಾದರೂ ಎರ್ನಾಕುಲಂ ಬಂದರೆ ಈ ಹೋಟೆಲ್ನ ಮಿಸ್ ಮಾಡಬೇಡಿ. ಸರಿ ಫ್ರೆಂಡ್ಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.